ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಿರುತೆರೆಯಲ್ಲಿ ದಾಖಲೆ ಬರೆದಿದ್ದ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟಿದ್ದ ಮಯೂರಿ ಕ್ಯಾಥರಿನ್ ರವರ ವೈವಾಹಿಕ ಜೀವನದ ಕೆಲವೊಂದು ಅನುಮಾನಗಳಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಏನು ಅಂತ ತಿಳ್ಕೊಳ್ಳೋಣ. ಡೈವರ್ಸ್ ಬಗ್ಗೆ ಎಲ್ಲೂ ಹೇಳಿಕೆಗಳನ್ನು ಕೊಟ್ಟಿಲ್ಲ ಅವರು. ಕನ್ನಡ ಕಿರುತೆರೆಯಲ್ಲಿ ದಾಖಲೆ ಬರೆದಿದ್ದ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟವರು ಮಯೂರಿ. ಈ ಧಾರಾವಾಹಿ ಮಯೂರಿಯವರ ಬದುಕನ್ನೇ ಬದಲಿಸಿಬಿಟ್ಟಿತ್ತು. ಈ ಧಾರಾವಾಹಿಯಲ್ಲಿ ನೋಡುತ್ತಿದ್ದಂತೆ ಮಯೂರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು ಈ ಧಾರಾವಾಹಿ. ಕಿರುತೆರೆ ಲೋಕದಲ್ಲಿ ಮಯೂರಿ ಕ್ಯಾಥರಿನ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದರು. ಇಲ್ಲಿಂದ ಮಯೂರಿಯವರು ಮತ್ತೆಂದೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿದ ಬಳಿಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಸಿನಿಮಾದಲ್ಲೂ ಇವರಿಗೆ ಯಶಸ್ಸು ಸಿಕ್ಕಿತ್ತು. ಅಜಯ್ ರಾವ್ ಜೊತೆ ನಟಿಸಿದ ಕೃಷ್ಣ ಲೀಲಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿತ್ತು. ಈ ಮೂಲಕ ಸಿನಿಮಾದಲ್ಲಿಯೂ ಯಶಸ್ಸು ಗಳಿಸಿದರು. ಇಷ್ಟಕಾಮ್ಯ, ನಟರಾಜ ಸರ್ವೀಸ್, ಕರಿಯ 2, 8mm ಬುಲೆಟ್, ರುಸ್ತುಂ ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2020ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಮಯೂರಿ ಸಿನಿಮಾಗಳಲ್ಲಿ ನಟಿಸುವುದು ಕಡಿಮೆ ಮಾಡಿದರು. ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಮಯೂರಿ ಸಿನಿಮಾ ರಂಗದಿಂದ ಕೊಂಚ ಮಟ್ಟಿಗೆ ದೂರವೇ ಉಳಿದರು. ಇತ್ತೀಚೆಗೆ ಮತ್ತೆ ಕಮ್ಬ್ಯಾಕ್ ಮಾಡಿರುವ ನಟಿ ವೈವಾಹಿಕ ಜೀವನದ ಕುರಿತು ಕೆಲವು ದಿನಗಳಿಂದ ಸುದ್ದಿ ಹರಿದಾಡುತ್ತಿದೆ. ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿ ಓಡಾಡುತ್ತಿತ್ತು. ಆದರೆ ಈ ವಿಷಯದ ಬಗ್ಗೆ ಮಯೂರಿ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಇತ್ತೀಚೆಗೆ ಪಾಡ್ಕಾಸ್ಟ್ನಲ್ಲಿ ಮಯೂರಿ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ. ನಾನು ಡೈವರ್ಸ್ ಬಗ್ಗೆ ಎಲ್ಲೂ ಹೇಳಿಲ್ಲ. ಪಾಡ್ಕಾಸ್ಟ್ನಲ್ಲಿ ನಟಿ ಮಯೂರಿ 5 ವರ್ಷದ ಮಗ ಹಾಗೂ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ. ಮೊದಲಿಗೆ ನಾನು ಡಿವೋರ್ಸ್ ಎನ್ನುವ ಹೇಳಿಕೆಯನ್ನು ಕೊಟ್ಟಿಲ್ಲ. ಡಿವೋರ್ಸ್ ಆಗಿದೆಯಾ ಇಲ್ವಾ ಅಂತ ನೀವು ಹೇಳ್ತಿದ್ದೀರಾ. ಆಗ ಹೇಳಿದ ಹಾಗೆ ಈಗಲೂ ಹೇಳುತ್ತೇನೆ. ನನಗೆ 5 ವರ್ಷದ ಮಗ ಇದ್ದಾನೆ. ನನಗೆ ಅದ್ಭುತವಾದ ಕುಟುಂಬ ಇದೆ. ಆರವ್ಗೆ ಒಳ್ಳೆಯ ತಾಯಿ ಮಯೂರಿ ಇದ್ದಾಳೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. ಒಳ್ಳೆಯ ಅಪ್ಪ ಇದ್ದಾರೆ. ಆರವ್ಗೂ ಅವರ ಅಪ್ಪನಿಗೂ ಒಳ್ಳೆಯ ಸಂಬಂಧವಿದೆ. ರಿಲೇಶನ್ಶಿಪ್ ಸ್ಟೇಟಸ್ ಬಗ್ಗೆ ಮಾತನಾಡುವುದಕ್ಕೆ ಇಷ್ಟಪಡೋದಿಲ್ಲ. ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಎಂದು ನಟಿ ಮಯೂರಿ ಹೇಳಿದ್ದಾರೆ. ಡಿವೋರ್ಸ್ ಬಗ್ಗೆ ಕೇಳಿದಾಗ ನಟಿ ಮಯೂರಿ ಪ್ರತಿಕ್ರಿಯೆ ನೀಡಿದ್ದು ಹೀಗೆ: ನನಗೆ ಈ ಬಗ್ಗೆ ಎಲ್ಲೂ ಉತ್ತರ ಕೊಡುವುದಕ್ಕೆ ಇಷ್ಟವಿಲ್ಲ. ಎಲ್ಲೂ ಈ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಅದು ನನ್ನ ವೈಯಕ್ತಿಕ ವಿಚಾರ. ಅದು ನನ್ನಲ್ಲೇ ಇರಬೇಕು. ಯಾವಾಗ ಏನು ಹೇಳಬೇಕು, ಏನು ಹೇಳಬಾರದು, ಇದೆಲ್ಲ ಏನೇ ಇದ್ದರೂ ನನಗೆ ಏನೂ ಹೇಳುವುದಕ್ಕೆ ಇಷ್ಟವಿಲ್ಲ. ಡಿವೋರ್ಸ್ ಅನ್ನೋ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ಇಷ್ಟವಿಲ್ಲ. ಎಲ್ಲರೂ ನನ್ನ ಹಾಗೆ ಇರಬೇಕು ಅಂತ ನಾನು ಹೇಳುವುದಿಲ್ಲ ಎಂದಿದ್ದಾರೆ ಮಯೂರಿ. ನಾನು ಒಬ್ಬ ನಟಿಯಾಗಿ ನನಗೆ ನನ್ನದೇ ಆದ ಜವಾಬ್ದಾರಿಗಳು ಇವೆ. ನನ್ನ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲೂ ಮಾತನಾಡಿಲ್ಲ, ಮುಂದೇನೂ ಮಾತನಾಡುವುದಿಲ್ಲ. ನನಗೆ ಒಂದು ಒಳ್ಳೆಯ ಕುಟುಂಬವಿದೆ. ನಾನು ನನ್ನ ಮಗನನ್ನು ತುಂಬ ಚೆನ್ನಾಗಿ ಬೆಳೆಸುತ್ತಿದ್ದೇನೆ. ಇದನ್ನು ನಾನು ಹೇಳಲೇಬೇಕು. ತುಂಬ ಜನರು ಕೇಳ್ತಾರೆ, ಮಗು ಇದೆಯಲ್ಲ, ಅದು ಇದು ಏನು ಅಂತೆಲ್ಲ ಕೇಳ್ತಾರೆ. ಅವರಿಗೂ ಹೇಳುವುದು ಒಂದೇ, ನನ್ನ ಮಗನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತಿದೆ. ನನ್ನ ಮಗ ತುಂಬ ಖುಷಿಯಾಗಿದ್ದಾನೆ. ತಾಯಿಯಾಗಿ ನನ್ನ ಮಗನಿಗೆ ಒಳ್ಳೆಯ ವಾತಾವರಣ ಕೊಡಬೇಕು. ಅವನಿಗೆ ನೆಗೆಟಿವ್ ವಾತಾವರಣ ಬೇಡ ಎನ್ನುತ್ತಾರೆ ಮಯೂರಿ. ಪಾಡ್ಕಾಸ್ಟ್ನಲ್ಲಿ ಮಯೂರಿ ಮತ್ತೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ. ಡಿವೋರ್ಸ್ ಅಂದಿದ್ದಕ್ಕೆ ನೀವು ಡಿವೋರ್ಸ್ ಅಂತ ಏನೋ ಹೇಳಿದ್ರಿ. ನಾನು ಅದನ್ನು ಒಪ್ಪುವುದಿಲ್ಲ. ನಾನು ಅದನ್ನು ತಿರಸ್ಕರಿಸುವುದೂ ಇಲ್ಲ. ಹಾಗಾಗಿ ಹಾಗೆ ಬಿಟ್ಟು ಬಿಡೋಣ. ನೀವು ನಿಮ್ಮ ಕಲ್ಪನೆಯನ್ನು ಎಂಜಾಯ್ ಮಾಡಿಕೊಂಡು ಇರಿ ಎಂದು ನಟಿ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದ.